ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಸಾಹಿತ್ಯ ಸಮ್ಮೇಳನದ ಮತ್ತೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದು ವಸ್ತು ಪ್ರದರ್ಶನ. ಸದ್ಯ ನೀವು ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿರುವಂತಹ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ನಿರ್ಮಾಣ ಮಾಡಿರುವಂತಹ ಒಂದು ವಸ್ತು ಪ್ರದರ್ಶನವನ್ನ ಬಹಳ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಗೊತ್ತೇ ಇರೋದಿಲ್ಲ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಸಿಗುತ್ತೆ ಅಂತ ಹೇಳಿ, ಯಾರು ಕೂಡ ಅದಕ್ಕೆ ಫಲಾನುಭವಿಗಳಾಗೋದಿಲ್ಲ. ಅಂತವರಿಗೆ ಈ ಒಂದು ಏನು ವಸ್ತು ಪ್ರದರ್ಶನ ಏನಿದೆ, ಈ ಒಂದು ಮಾಡೆಲ್ ಏನಿದೆ ಸಾಕಷ್ಟು ಉಪಕಾರಿ ಆಗೋದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಏನು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಡೆಲ್ ಕೂಡ ನೀವು ನೋಡಬಹುದು. ಏನು ಅಂತ ಹೇಳಿದ್ರೆ ಮಹಿಳೆಯರನ್ನ ಸಶಕ್ತರನ್ನಾಗಿ ಮಾಡಲಿಕ್ಕೆ ಅಂದ್ರೆ ಮನೆಯ ಯಜಮಾನಿಗೆ 2,000 ಹಣವನ್ನ ಕೊಡುವಂತಹ ಈ ಒಂದು ಯೋಜನೆ ಏನಿದೆ, ಈ ಒಂದು ಯೋಜನೆಗೆ ಸಾಕಷ್ಟು ಜನ ಅಂದ್ರೆ ಕೋಟ್ಯಾಂತರ ಜನ ಫಲಾನುಭವಿಗಳಿದ್ದಾರೆ. ಅದರ ಒಂದು ಮಾಡೆಲ್ ಕೂಡ ನೀವು ನೋಡಬಹುದು. ಅಂದ್ರೆ ಪ್ರತಿ ತಿಂಗಳು ಕೂಡ ಸರ್ಕಾರದಿಂದ 2,000 ಹಣವನ್ನ ಹಾಕುವಂಥದ್ದು. ನೀವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ಗಮನಿಸಬಹುದು ಸಾಕಷ್ಟು ಏನು ಪಿಕ್ಚರ್ಸ್ಗಳಿದೆ, ಸಾಕಷ್ಟು ಮಾಡೆಲ್ಸ್ಗಳಿದೆ. ಅಂದರೆ ಜನರಿಗೆ ಒಂದು ರೀತಿಯಲ್ಲಿ ಹೆಲ್ಪ್ ಆಗುವಂತಹ ಮಾಡೆಲ್ಸ್ಗಳನ್ನ ಇಲ್ಲಿ ಎಲ್ಲರೂ ಕೂಡ ಹಾಕಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಏನು ಸಾಮಾನ್ಯವಾಗಿ ಮಕ್ಕಳಿಗೆ ಹಾಗೆ ಮಹಿಳೆಯರಿಗೆ ಯಾವುದೆಲ್ಲ ರೀತಿಯಲ್ಲಿ ತೊಂದರೆಗಳಾಗತ್ತೆ ಅಂದರೆ ಸಾಕಷ್ಟು ಜನರು ವರದಕ್ಷಿಣೆಗಳನ್ನ ತಗೊಳ್ತಾರೆ. ಸಾಕಷ್ಟು ಜನ ಮದುವೆ ಸಮಯದಲ್ಲಿ ವರದಕ್ಷಿಣೆಯನ್ನು ತಗೊಂಡು ಅವರಿಗೆ ಸಾಕಷ್ಟು ಕಿರುಕುಳಗಳನ್ನ ಕೊಡ್ತಾ ಇರ್ತಾರೆ. ಅಂಥವರಿಗೆ 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ, 1 ಲಕ್ಷ ರೂಪಾಯಿ ದಂಡ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಆ ಒಂದು ಏನು ಗಂಡನ ಮನೆಯವರ ಕಿರುಕುಳದಿಂದ ಎಷ್ಟೋ ಜನ ಮಹಿಳೆಯರು ಸಾವನ್ನಪ್ತಾರೆ. ಅಂಥವರಿಗೆ ಒಂದು ಅರ್ಥಪೂರ್ಣವಾದಂತಹ ಪಿಕ್ಚರ್ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಮಕ್ಕಳು ಅಂದರೆ ಸಾಕು, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬಾಲ್ಯ ವಿವಾಹದ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಪೋಷಕರು ಹೆಣ್ಣು ಮಕ್ಕಳಿಗೆ 18 ವರ್ಷದೊಳಗೆ ಮದುವೆಯನ್ನ ಮಾಡಿಬಿಡ್ತಾರೆ. ಅವ್ರನ್ನ ಶಿಕ್ಷಣವನ್ನ ನಿಲ್ಲಿಸಿ ಅವರಿಗೆ ಮದುವೆಯನ್ನ ಮಾಡ್ತಾರೆ. ಆದರೆ ಆ ಒಂದು ಮದುವೆ ಮಾಡೋದು ಎಷ್ಟು ತಪ್ಪು ಅನ್ನೋದು ಕೂಡ ಇಲ್ಲಿ ಒಂದು ಮಾಡೆಲ್ ನೋಡ್ಬೋದು. ಎಸ್ಪೆಷಲಿ ಇದು ಹೆಣ್ಮಕ್ಳಿಗೆ ಬಹಳಷ್ಟು ಸಹಕಾರಿಯಾಗುತ್ತೆ. ಯಾಕಂತ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಬರ್ತಾರೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಈ ಒಂದು ಮಾಡೆಲ್ ನೋಡಿ ಅಂದರೆ ಅವರು ಆ ಅಕ್ಷರವನ್ನ ಓದಿ ಆ ಮಕ್ಕಳೇ ತಿಳ್ಕೊಳ್ತಾರೆ. ಹೌದು, 18 ವರ್ಷದೊಳಗಿನ ಹೆಣ್ಮಕ್ಳು ಮದುವೆ ಆಗಬಾರ್ದು, ಹಾಗೆ 21 ವರ್ಷದೊಳಗಿನ ಗಂಡು ಮಕ್ಕಳು ಮದುವೆ ಆಗಬಾರ್ದು, ಅದು ಬಾಲ್ಯ ವಿವಾಹ ಆಗುತ್ತೆ, ಅದು ಅಪರಾಧ ಅಂತ ಹೇಳಿ ಮಕ್ಕಳಿಗೆ ಇಲ್ಲಿ ಒಂದು ತಿಳಿಸುವಂತಹ ಪ್ರಯತ್ನ ಆಗಿದೆ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಒಂದು ಐಡಿಯಾವನ್ನ ಮಾಡಿಕೊಂಡು ಎಕ್ಸಿಬಿಷನ್ ಮಾಡೋದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಹಾಗೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ಬೋದು ನಮ್ಮ ಅಂಗನವಾಡಿಗಳಲ್ಲಿ ಸಾಕಷ್ಟು ಸೇವೆಗಳು ಸಿಗುತ್ತೆ. ಅಂದರೆ ಪ್ರಮುಖವಾಗಿ ಈ ನಮ್ಮ ಅಂದರೆ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಅಂದರೆ ಸಿಟಿ ಭಾಗದಲ್ಲಿ ಎಲ್ಲರೂ ಕೂಡ ಕಿಂಡರ್ ಗಾರ್ಡನ್ಗಳಿಗೆ ಹಾಕ್ತಾರೆ. ಆದರೆ ನಿಜಕ್ಕೂ ಕೂಡ ಅಂಗನವಾಡಿಗಳು ಎಷ್ಟು ಸಹಕಾರಿ ಆಗುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಆಗಿರ್ಬೋದು, ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿಯರಿಗೆ ಅಂಗನವಾಡಿಯಿಂದ ಸಾಕಷ್ಟು ಸೇವೆಗಳು ಸಿಗುತ್ತೆ. ಅಂದರೆ ಆರೋಗ್ಯ ತಪಾಸಣೆ ಆಗಿರಬಹುದು, ಇಂಜೆಕ್ಷನ್ಸ್ಗಳನ್ನ ಕೊಡೋದಾಗಿರ್ಬೋದು, ಪೌಷ್ಟಿಕ ಆಹಾರವನ್ನು ಕೊಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಅಂಗನವಾಡಿ ಮೂಲಕ ನಡೆಯುತ್ತೆ. ಸೊ ಹೀಗಾಗಿ ಅಂಗನವಾಡಿಗಳು ನಮ್ಮ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಟ್ಟಂಗೆ ಹೆಣ್ಣು ಭ್ರೂಣ ಹತ್ಯೆಯೂ ಕೂಡ ಜಾಸ್ತಿ ಆಗಿದೆ. ನಾವು ನೋಡಿದಂಗೆ ಗ್ರಾಮಾಂತರ ಭಾಗಗಳಲ್ಲಿ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಆಗುತ್ತೆ. ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಆಗೋದನ್ನ ನಿಲ್ಲಿಸ್ಲಿಕ್ಕೂ ಕೂಡ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೂಡ ತಂದಿದೆ. ನೀವು ನೋಡ್ತಾ ಇರ್ಬೋದು. ಏನು ಅಂತ ಹೇಳಿದ್ರೆ ಮೊದಲ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಹೆಣ್ಣು ಮಗು ಹುಟ್ಟಿದ್ರೆ 5,000 ರೂಪಾಯಿ ಆಗಿರ್ಬೋದು. ಹಾಗೆ 2ನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಣು ಮಗು ಆಯಿತು ಅಂತ ಹೇಳಿದ್ರೆ ಒಂದೇ ಕಂತಲ್ಲಿ 6,000 ರೂಪಾಯಿನ ಕೊಡುವಂತಹ ಯೋಜನೆಯನ್ನು ಸರ್ಕಾರ ರೂಪಿಸಿದೆ. ನಿಜಕ್ಕೂ ಕೂಡ ಇದು ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಣ್ಣು ಅಂತಂದ್ರೇ ಏನು ಶುಭದ ಸಂಕೇತ, ಲಾಭದ ಸಂಕೇತ ಅಂತ ಹೇಳ್ತೀವಿ. ಸೊ ಹೀಗಾಗಿ ಹೆಣ್ಮಕ್ಳು ಹುಟ್ಟಿದ್ರೆ ಅವರಿಗೆ ಹಣವನ್ನು ನೀಡುವಂತಹ ಒಂದು ವಿಶೇಷ ಯೋಜನೆಯೂ ಕೂಡ ಸರ್ಕಾರ ರೂಪಿಸಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಎಕ್ಸಿಬಿಷನ್ಗೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳೆಲ್ಲರೂ ಕೂಡ ಬಂದು ಈ ಒಂದು ಎಕ್ಸಿಬಿಷನ್ ಅನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಸಾಕಷ್ಟು ನಾವು ಗಮನಿಸಿದಂಗೆ ಬರೀ ಸ್ಕೂಲ್ ಮಕ್ಕಳಿದ್ದಾರೆ. ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ವಿಚಾರವನ್ನ ತುಂಬಿಸ್ಲಿಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ. ಎಲ್ಲರೂ ಕೂಡ ಓದ್ತಾ ಇದ್ದಾರೆ, ಆ ಒಂದು ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಕಡೆ ಕವಿಗೋಷ್ಠಿ ನಡೀತಾ ಇದೆ, ಮತ್ತೊಂದು ಕಡೆ ಈ ರೀತಿಯ ಎಕ್ಸಿಬಿಷನ್ಗಳು ಮಕ್ಕಳಿಗೆ ಸಾಕಷ್ಟು ಸಹಕಾರಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಾವು ಮಕ್ಕಳನ್ನು ಮಾತಾಡ್ತಾ ಹೋಗ್ತೀನಿ. ಸೊ ಸಮ್ಮೇಳನಕ್ಕೆ ಬಂದಿದ್ದೀರಾ, ಒಂದ್ ಕಡೆ ಎಕ್ಸಿಬಿಷನ್ ನಡೀತಾ ಇದೆ, ಎಷ್ಟು ಖುಷಿ ಆಗ್ತಿದೆ ಇದೆಲ್ಲ ನೋಡಿ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಇಲ್ಲಿ ಹಲವು ವಿಚಾರಗಳನ್ನ ನೀವು ನೋಡಿದ್ರಿ, ಇದೆಲ್ಲ ತಿಳ್ಕೊಂಡ್ರಿ. ಇದೆಲ್ಲ ತಿಳ್ಕೊಂಡಾಗ ಹೇಗೆ ಅನ್ಸುತ್ತೆ ಈ ರೀತಿಯಲ್ಲಿ ಅಂದ್ರೆ ಬಾಲ್ಯ ವಿವಾಹ? ತುಂಬಾ ಉಪಯೋಗ ಆಗುತ್ತೆ ನಮಗೆ ಮುಂದೆ ಎಲ್ಲ. ಅಂದ್ರೆ ನೀವು ನೋಡ್ಬೋದು ಬಾಲ್ಯ ವಿವಾಹ ಆಗಿರಬಹುದು, ಹೆಣ್ಣು ಭ್ರೂಣ ಹತ್ಯೆ, ಈ ಒಂದು ವಿಚಾರಗಳಿದೆ. ಸೊ ಇದೆಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಮಾನ್ಯವಾಗಿ ಟೀಚರ್ಸ್ ಹೇಳಿರ್ತಾರೆ. ಬಟ್ ಈ ತರ ಮಾಡೆಲ್ ಅಲ್ಲಿ ನೋಡಿ ಎಷ್ಟು ಹೆಲ್ಪ್ಫುಲ್ ಆಯ್ತು ನಿಮಗೆ?
ತುಂಬಾ ಹೆಲ್ಪ್ಫುಲ್ ಆಯಿತು. ಎಂಜಾಯ್ ಮಾಡ್ತಾ ಇದ್ದೀರಾ ಹಂಗಾರೆ ಸಮ್ಮೇಳನ? ಇನ್ನು ಮುಂದೆ ನಮ್ಮ ಮಂಡ್ಯದಲ್ಲ ಮಾಡಬೇಕು ಅಂತ ಕೇಳ್ಕೊತೀನಿ. Okay, ನೀವೆಲ್ಲರೂ ಮಂಡ್ಯದಿಂದನೇ ಬಂದಿರೋದು. ನೆಕ್ಸ್ಟ್ ಟೈಮ್ ಆದ್ರೂ ಮಂಡ್ಯದಲ್ಲೇ ಆಗ್ಬೇಕು ಅಂತ ಅಂತೀರಾ? ಓಕೆ, ನೀವು ನೋಡ್ತಾ ಇರ್ಬೋದು ಮಕ್ಕಳ ಮುಖದಲ್ಲಿರುವಂತಹ ಸಂತೋಷವೂ ಕೂಡ ಅಷ್ಟರ ಮಟ್ಟಿಗಿದೆ. ನೆಕ್ಸ್ಟ್ ಟೈಮ್ ಸಾಹಿತ್ಯ ಸಮ್ಮೇಳನ ಆದರೆ ನಮ್ಮ ಮಂಡ್ಯದಲ್ಲೇ ಆಗಲಿ ಅಂತ ಮಕ್ಕಳೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಮಂಡ್ಯ.